ಎಲ್ಲ ವೀಕ್ಷಕ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಸಂತ ಫಿಲೋಮಿನಾ ಮಹಾವಿದ್ಯಾಲಯ ಪುತ್ತೂರು ಸ್ವಾಯತ್ತ ಇದರ ಗತ ವೈಭವವನ್ನು ಸಾರುವಂತಹ ಅಪೂರ್ವ ಕಾರ್ಯಕ್ರಮ ಇತಿಹಾಸದ ಕನ್ನಡಿ. ಇವತ್ತಿನ ಸಂಚಿಕೆಯಲ್ಲಿ 1974ರ ಬ್ಯಾಚ್ನ ಪ್ರತಿಭಾನ್ವಿತ ವಿದ್ಯಾರ್ಥಿ, ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಕ್ರಿಯಾಶೀಲರಾಗಿ ವಿದ್ಯಾರ್ಥಿ ಜೀವನವನ್ನು ನಡೆಸಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದಂತಹ ಶ್ರೀ ಕಡಮಜಲು ಸುಭಾಷ್ ರೈ ಅವರು ಇದ್ದಾರೆ. ಶ್ರೀ ಕಡಮಜಲು ಸುಭಾಷ್ ರೈ ಅವರು ಮುಂದಾಳಗುತ್ತು ಮಾಯಲರೈ ಮತ್ತು ಪದ್ಮಾವತಿ ಮಾಯಲರೈ ಅವರ ಗರ್ಭಾಂಬುದಿಯಲ್ಲಿ ಸಂಜನಿಸಿ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ BA ಪದವಿಯನ್ನು ಪೂರೈಸಿ ಅದ ನಂತರ ಕೃಷಿ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಭೂತಪೂರ್ವ ಸಾಧನೆಯನ್ನು ಮಾಡಿ ಕೃಷಿಯ ಜೊತೆಗೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಮತ್ತು ಧಾರ್ಮಿಕವಾಗಿ ಜೀವನದಲ್ಲಿ ಉದ್ದೀಪನಗೊಂಡು NS ಕಿಲ್ಲೆ ಪ್ರತಿಷ್ಠಾನವನ್ನು ಸಂಸ್ಥಾಪಿಸಿ ದೇಶದಾದ್ಯಂತ NS ಕಿಲ್ಲೆ ಅವರ ಕ್ರಿಯಾತ್ಮಕ ಜೀವನವನ್ನು ಪಸರಿಸಿದಂತಹ ವ್ಯಕ್ತಿ. ಶ್ರೀ ಕಡಮಜಲು ಸುಭಾಷ್ ರೈ ಅವರು ತಮ್ಮ ಕೃಷಿ ಕ್ಷೇತ್ರಕ್ಕಾಗಿ ಚಿನ್ನದ ಪದಕವನ್ನು ಪಡೆದು ಉನ್ನತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನು ನಮ್ಮ ಇತಿಹಾಸದ ಕನ್ನಡಿ ಮನದಾಳದ ಮಾತು ತಂಡದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಕಡಮಜಲು ಸುಭಾಷ್ ರೈ ಅವರನ್ನು ಇತಿಹಾಸದ ಕನ್ನಡಿ ಕಾರ್ಯಕ್ರಮದಲ್ಲಿ ಸಂವಾದ ನಡೆಸಲು ತುಂಬಾ ಉತ್ಸುಕರಾಗಿದ್ದೇವೆ. ನಿಮ್ಮ ಬಾಲ್ಯ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಬಗ್ಗೆ ವಿಚಾರವನ್ನು ಪ್ರಸ್ತುತಪಡಿಸಬಹುದು? ಜಂತು ನಾಮ್ ನರಜನ್ಮ ದುರ್ಲಭಂ. ಮನುಷ್ಯ ಜನ್ಮಕ್ಕೆ ಬರುವಾಗ ಅವನಿಗೆ ಸಂಸ್ಕೃತಿ ಗೊತ್ತಿರುವುದಿಲ್ಲ ಮತ್ತು ಸುಸಂಸ್ಕೃತನಾಗಿ ಹೇಗೆ ಬದುಕಬೇಕೆಂಬ ವಿಚಾರ ಗೊತ್ತಿರುವುದಿಲ್ಲ. ಅವನ ಜೀವನ ಪ್ರಾರಂಭ ಆಗ್ತದೆ. ಜೀವನ ಪ್ರಾರಂಭ ಆಗುವಾಗ ಸುಸಂಸ್ಕೃತನಾಗಿ ಬದುಕಲಿಕ್ಕೆ ಅವನ ಸಂಸ್ಕೃತಿಯನ್ನು ಬಾಲ್ಯದಲ್ಲೇ ತಿಳ್ಕೊಳ್ಬೇಕಾಗ್ತದೆ. ನಾನು 1950ರಲ್ಲಿ ನಮ್ಮ ಜಾತಕ ಪ್ರಕಾರ ಹುಟ್ಟಿದ್ದು. ಮತ್ತೆ ಮುಂದಿನ ಜೀವನ ಬಾಲ್ಯಾವಸ್ಥೆಯಲ್ಲಿ ನಾವು ಕೂಡು ಕುಟುಂಬದಲ್ಲಿ ಬದುಕಿದವರು. ನಂತರ ತಂದೆಯೊಂದಿಗೆ ನಾನು ಈ ಕಡಮಜಲು, ಇದೊಂದು ಬಂಜರು ಪ್ರದೇಶ, ಇಲ್ಲಿಗೆ ಬಂದು ಸಾಧಾರಣ 1968ರಲ್ಲಿ ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನು ಅಂದರೆ 10ನೇ ತರಗತಿಯನ್ನು ಮುಗಿಸಿ ಇಲ್ಲಿಗೆ ಬರುವಾಗ ಇದೊಂದು ಬಂಜರು ಜಮೀನಾಗಿತ್ತು. ಇಲ್ಲಿ ಕೃಷಿಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿ 1968ರಲ್ಲಿ ನನ್ನ 18ನೇ ವರ್ಷ ಪ್ರಾಯದಲ್ಲಿ ಕಾಲೇಜಿಗೆ ಹೋಗುವ ಜೊತೆಯಲ್ಲಿ ಕೃಷಿಯನ್ನು ಅವಲಂಬಿಸಿಕೊಂಡೆ. ಈಗ ಸಂತೃಪ್ತ ಕೃಷಿಕನಾಗಿ ಬದುಕುವಂತ ಯೋಗ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೆದಂಬಾಡಿಯ ಸನ್ಯಾಸಗುಡ್ಡೆಯಲ್ಲಿ ಪ್ರಾರಂಭಿಸಿ 4ನೇ ತರಗತಿಯನ್ನು ಮುಗಿಸಿ 5, 6, 7ನೇ ತರಗತಿಗೆ ನಾನು ಕೆಯೂರು ಮಾಡಾವು ಶಾಲೆಗೆ ಸಾಧಾರಣ 4.5 ಕಿಲೋಮೀಟರ್ ದಿನನಿತ್ಯ ನಡೆದುಕೊಂಡು ಹೋಗಿ ಬುತ್ತಿ ತಗೊಂಡು ಹೋಗಿ ಮತ್ತು ಅಮೆರಿಕದಿಂದ ಬಂದಂತಹ ಸಜ್ಜಿಗೆಯನ್ನು ಬೇಯಿಸಿ ಅಲ್ಲಿ ಉಂಡು ತಿಂದು ಆಟವಾಡಿ ಕೆಯೂರು ಶಾಲೆಯಲ್ಲಿ 7ನೇ ತರಗತಿಯನ್ನು ಮುಗಿಸಿದೆ. ನಂತರ 1 ವರ್ಷ ನಾನು ಪಂಜದಲ್ಲಿ 8ನೇ ತರಗತಿಯನ್ನು ಮುಗಿಸಿಕೊಂಡೆ. 9, 10 ಬೆಟ್ಟಂಪಾಡಿಯ ನವೋದಯ ಹೈಸ್ಕೂಲ್ನಲ್ಲಿ 10ನೇ ತರಗತಿಯನ್ನು ಉತ್ಕೃಷ್ಟ ಶ್ರೇಣಿಯಲ್ಲಿ ಮುಗಿಸಿಕೊಂಡು ಸಂತ ಫಿಲೋಮಿನಾ ಕಾಲೇಜಿಗೆ 1968ರಲ್ಲಿ ಸೇರಿದೆ. 1958ರಲ್ಲಿ ಸಂತ ಫಿಲೋಮಿನಾ ಕಾಲೇಜು ಪ್ರಾರಂಭ ಆಯಿತು. ಆ ಕಾಲದಲ್ಲಿ ಪುತ್ತೂರಿನಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಂದರೆ ಕಾಲೇಜು ವಿದ್ಯಾಭ್ಯಾಸ ಮಾಡಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ದೊಡ್ಡ ದೂರದೃಷ್ಟತ್ವವನ್ನು ಹೊಂದಿದಂತ ಒಂದು ಅಗ್ರಮಾನ್ಯ ವ್ಯಕ್ತಿ, ಒಬ್ಬ ಸಿಂಹ ಸದೃಶರಾಗಿ ಬದುಕಿದಂತ ರೆವರೆಂಡ್ ಫಾದರ್ ಪತ್ರ ಅವರು ಫಿಲೋಮಿನಾ ಕಾಲೇಜನ್ನು ಸ್ಥಾಪಿಸಿದರು. ಅಂತ ಉತ್ತಮವಾದಂಥ ಕಾಲೇಜಿಗೆ ನಾನು ಸೇರಿದ ನಂತರ ನನ್ನ ಬದುಕಿಗೆ ಒಂದು ಸಂಸ್ಕಾರ ಸಿಕ್ಕಿತು, ವಿದ್ಯೆ ಸಿಕ್ಕಿತು, ಒಳ್ಳೆ ಬುದ್ಧಿ ಸಿಕ್ಕಿತು. ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಬದುಕಬೇಕು ಎಂಬ ವಿಚಾರವನ್ನು ಆ ಕಾಲೇಜಿನ ಪರಿಸರದಿಂದ ಮತ್ತು ಅಲ್ಲಿಯ ನಮ್ಮ ಪ್ರಾಂಶುಪಾಲರಿಂದ ಮತ್ತು ನಮಗೆ ವಿದ್ಯಾಭ್ಯಾಸವನ್ನು ಹೇಳಿದಂತ ಪ್ರಾಧ್ಯಾಪಕರಿಂದ ಎಲ್ಲ ತಿಳ್ಕುವಂತ ಯೋಗ ಭಾಗ್ಯ ನಮ್ಮ ಪಾಲಿಗೆ ಸಿಕ್ಕಿತು. ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಕೂಡ 1968ರಲ್ಲಿ ನಿಂದ 1974ರ ತನಕ, ಅಂದ್ರೆ ನನ್ನ ಡಿಗ್ರಿ ಪೂರೈಸಿದ್ದು BA ಡಿಗ್ರಿಯನ್ನ 1974ರಲ್ಲಿ. ಕಾಲೇಜಿಗೆ ಹೋಗುವಾಗ್ಲೂ ನಾನೊಬ್ಬ ಕೃಷಿಕನಾಗಿದ್ದೆ. ಇಲ್ಲಿ 68ರಲ್ಲಿ ನಾನು ಬಂದು ನೋಡುವಾಗ ನನ್ನ ತಂದೆ ಕೃಷಿಯಲ್ಲಿ ಸ್ವಲ್ಪ ಹಿಂದೆ ಇದ್ರು.
ಜಮೀನಿತ್ತು, ಆದ್ರೂ ಈ ಬಂಜರು ಭೂಮಿಯಾದಂತ ಕಡಮಜಲನ್ನು ಕೃಷಿ ಮಾಡಬೇಕೆಂಬ ಉದ್ದೇಶದಿಂದ ವಿದ್ಯೆ ಮತ್ತು ಕೃಷಿ ಜೊತೆಯಲ್ಲಿ ಸಾಗಿ ಇವತ್ತಿನ ದಿನದಲ್ಲಿ ಒಬ್ಬ ಶ್ರೇಷ್ಠ ಕೃಷಿಕನಾಗಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸುವಂತ ಒಬ್ಬ ಕೃಷಿಕನಾಗಿ ಮೂಡಿ ಬರಲಿಕ್ಕೆ ಸಂತ ಫಿಲೋಮಿನಾ ಕಾಲೇಜಿನ ನಮ್ಗೆ ಕೊಟ್ಟಂತ ಬಾಲ್ಯದಲ್ಲಿ ಕೊಟ್ಟಂತ ಯಾವ ವಿದ್ಯೆ ಇದೆ, ಬುದ್ಧಿ ಇದೆ ಮತ್ತು ಆರ್ಥಿಕ ಸಹಾಯವನ್ನು ಕೂಡ ಅಂದಿನ ಪ್ರಾಂಶುಪಾಲರಾದಂತ ಶ್ರೀಯುತ ಡಾಕ್ಟರ್ ರೆವರೆಂಡ್ ಫಾದರ್ ಕ್ಯಾಶ್ನೂರ್ ಅವರು ನಮಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ವಿದ್ಯೆ, ಬುದ್ಧಿ, ಆರ್ಥಿಕ ಸಹಾಯ ಎಲ್ಲ ಸಂತ ಫಿಲೋಮಿನಾ ಕಾಲೇಜಿಂದ ಸಿಕ್ಕಿದ ಕಾರಣ ನನಗೆ ಇವತ್ತು ರಾಷ್ಟ್ರೀಯ ಕೃಷಿ ಪ್ರಶಸ್ತಿ, ಚಿನ್ನದ ಪದಕ, ಕೃಷಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಆ ರೀತಿ ನಾನು ಬೆಳೆಸಿದಂತ ಕಾಡು ಉತ್ಪತ್ತಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಅರಣ್ಯ ಮಿತ್ರ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು, ದಿನನಿತ್ಯ ಸನ್ಮಾನಗಳು ಅದೆಲ್ಲ ಸಿಕ್ಕಲಿಕ್ಕೆ ಕಾರಣ ನಾನು ಸಂತ ಫಿಲೋಮಿನಾ ಕಾಲೇಜಿನಿಂದ ಗಳಿಸಿದಂತಹ ಸ್ಫೂರ್ತಿ ಅಂತೇಳಿ ನಾನು ದಿನನಿತ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. SSLC ವಿದ್ಯಾಭ್ಯಾಸವನ್ನು ಸಂಪನ್ನಗೊಳಿಸಿ ನೀವು ಸಂತ ಫಿಲೋಮಿನಾ ಮಹಾವಿದ್ಯಾಲಯಕ್ಕೆ ಉನ್ನತ ಶಿಕ್ಷಣಕ್ಕಾಗಿ ಸೇರ್ಪಡೆಗೊಳ್ಳುವಲ್ಲಿ ಹಲವು ಮಾರ್ಗದರ್ಶನಗಳು ಇರಬಹುದೆಂದು ನಾನು ಭಾವಿಸ್ತೇನೆ. ಯಾವ ರೀತಿಯಲ್ಲಿ ನೀವು ಸಂತ ಫಿಲೋಮಿನಾ ಕಾಲೇಜಿಗೆ ಸೇರ್ಪಡೆಗೊಂಡಿರಿ, ಆ ವಿಚಾರದ ಬಗ್ಗೆ ಸ್ವಲ್ಪ ವಿಷಯವನ್ನು ಪ್ರಸ್ತುತಪಡಿಸಬಹುದಾ? ಪುತ್ತೂರಿನಲ್ಲಿ ಪದವಿ ವಿದ್ಯಾಭ್ಯಾಸ ಗಳಿಸಲಿಕ್ಕೆ ಬೇರೆ ಯಾವುದೇ ಕಾಲೇಜ್ ಇರಲಿಲ್ಲ. ಆಗ ಶ್ರೇಷ್ಠ ಮಟ್ಟದ ಅಂಕವನ್ನು ಗಳಿಸಿದವರಿಗೆ ಮಾತ್ರ ನಮಗೆ ಕಾಲೇಜಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇತ್ತು. ನಾನು ಕಾಲೇಜಿಗೆ ಅರ್ಜಿ ಹಾಕಿದೆ. ಆಗ ಕಾಲೇಜಿನ ನನಗೆ ಪತ್ರ ಬಂತು, ನೀವು ಒಂದು ಪ್ರಥಮ PUCಗೆ ನೀವು ಸೇರ್ಪಡೆಗೊಳ್ಬಹುದು ಎಂಬ ಪತ್ರ ಬಂತು. ಆ ಪತ್ರದ ಮೂಲಕವಾಗಿ ಕಾಲೇಜಿಗೆ ಹೋಗಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದೆ. ನನಗೆ ತುಂಬಾ ಸಂತೋಷ. ಫಿಲೋಮಿನಾ ಕಾಲೇಜಿಗೆ ನಾವು ಪ್ರಥಮ ಸೈಕಲ್ನಲ್ಲೆಲ್ಲ ಹೋಗ್ತಿದ್ದೆವು. 10-30 ಜನ ಈ ಕಡೆಯಿಂದ ಸೈಕಲ್ನಲ್ಲಿ ಹೋಗುದು. ಮತ್ತೆ ಸರ್ಕಾರಿ ಬಸ್ ಬಂತು. ಸರ್ಕಾರಿ ಬಸ್ಸಿನಲ್ಲಿ ನಾವು ಪಾಸ್ ಮಾಡಿಕೊಂಡು ಕಾಲೇಜಿಗೆ ಹೋಗುವಂತಹ ದಿನಗಳು ಅತ್ಯಂತ ಶ್ರೇಷ್ಠವಾದಂತಹ ದಿನಗಳು. ನಿಮ್ಮ ಸಂತ ಫಿಲೋಮಿನಾ ಸಂಸ್ಥೆಯ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಸಂತ ಫಿಲೋಮಿನಾ ಮಹಾವಿದ್ಯಾಲಯದ ವಾತಾವರಣ, ಅಲ್ಲಿಯ ಪೂರಕವಾದ ಸನ್ನಿವೇಶಗಳು ಯಾವ ರೀತಿ ಇತ್ತು ಎಂಬುದರ ಬಗ್ಗೆ ನಮಗೆ ಆಸಕ್ತಿ ಇದೆ. ಅದರ ಬಗ್ಗೆ ಸ್ವಲ್ಪ ಚಿತ್ರಿಸಬಹುದು. ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಒಂದು ಶಿಸ್ತು ಇತ್ತು. ನಮಗೆ ಅಲ್ಲಿ ಹೋಗುವಾಗಲೇ ಒಂದು ರೋಮಾಂಚನ ಆಗ್ತಿತ್ತು. ಅಂತ ಒಂದು ಪರಿಸರ, ಅಲ್ಲಿರುವಂತ ಪ್ರಾಂಶುಪಾಲರು, ಕಾಲೇಜ್ ಜೀವನದಲ್ಲಿ ನಮ್ಗೆ ಇಬ್ರು ಪ್ರಾಂಶುಪಾಲರು ಸಿಕ್ಕಿದ್ರು. ಒಬ್ರು ರೆವರೆಂಡ್ ಫಾದರ್ ಕ್ಯಾಶ್ಲಿನೋ, ಮತ್ತೊಂದು ರೆವರೆಂಡ್ ಫಾದರ್ ಸರಾ ಅವರು. ಕ್ಯಾಶ್ಲಿನೋ ಒಬ್ಬ ಆತ್ಮೀಯ ವ್ಯಕ್ತಿ, ಅವರು ಸ್ನೇಹಜೀವಿ. ನಮ್ಮೊಟ್ಟಿಗೆ ವಿದ್ಯಾರ್ಥಿಗಳಾಗಿ ಅವರು ನಮ್ಮನ್ನು ಸರಳ ರೀತಿಯಲ್ಲಿ ನಡೆಸಿಕೊಂಡು ಕೊಡ್ತಿದ್ರು. ಮತ್ತೆ ಸರಾ ಅವರವರು, ಫಾದರ್ ಸರಾ ಅವರವರು ಒಬ್ಬ ಧೀಮಂತ ವ್ಯಕ್ತಿತ್ವ ಅವ್ರದ್ದು. ನೋಡುವಾಗ್ಲೇ ನಮ್ಮ ಗಂಭೀರ ವ್ಯಕ್ತಿತ್ವ, ಅವ್ರು ನೋಡುವಾಗ್ಲೇ ನಮ್ಗೆ ಹೆದರಿಕೆ ಆಗ್ತಿತ್ತು. ಈ ತರದ 2 ವ್ಯಕ್ತಿತ್ವಗಳನ್ನು ನಾವು ನೋಡಿದ್ದೇವೆ. ಆ ರೀತಿಯ ವ್ಯಕ್ತಿತ್ವ ನೋಡಿದ ಕಾರಣ ನಮ್ಮಲ್ಲಿ ಕೂಡ ಒಂದು ವ್ಯಕ್ತಿತ್ವ ಪ್ರಾರಂಭ ಆಯಿತು. ಸ್ನೇಹಜೀವಿಯವರಲ್ಲಿ ಸ್ನೇಹಜೀವಿಯಾಗಿ ಬದುಕುವುದು, ಗಂಭೀರ ವ್ಯಕ್ತಿತ್ವದಲ್ಲಿ ಗಂಭೀರತೆಯಿಂದ ಬದುಕುವುದು, ಆ ರೀತಿ 2 ವ್ಯಕ್ತಿತ್ವಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ಪ್ರಾಂಶುಪಾಲರಿಂದ ನೋಡಿ ನಾವು ಕಲಿತಿದ್ದೇವೆ. ಮತ್ತೆ ರೆವರೆಂಡ್ ಫಾದರ್ ನಮ್ಮ ಕಾಲೇಜಿಗೆ ಸ್ಥಾಪನೆ ಮಾಡಿದಂತ ಪತ್ರವರವರು, ಅವರೊಂದು ದೇವ ಸ್ವರೂಪರು. ಅವರ ಬರ್ತಿದ್ರು ಕಾಲೇಜಿಗೆ, ಮತ್ತು ಅವರ ಚಲನವಲವನ್ನು ನಾವು ನೋಡ್ತಿದ್ದೆವು. ನಮ್ಮ ಕಾಲೇಜ್ ಡೇಗೆಲ್ಲ ಬರ್ತಿದ್ರು. ಅವರು ನೋಡುವಾಗ ನಮಗೆ ಭಯ ಬರ್ತಿತ್ತು ಅವರಲ್ಲಿ. ಇಂಥ 3 ವ್ಯಕ್ತಿತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಈ 3 ವ್ಯಕ್ತಿತ್ವಗಳು ಕಾರಣ ಅಂತೇಳಿ ನಾನು ಭಾವಿಸ್ತೇನೆ. ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯುವ ಸಂದರ್ಭದಲ್ಲಿ ಅನೇಕ ಅಧ್ಯಾಪಕರ ಜೊತೆ ನಿಮ್ಮ ಮುಖಾಮುಖಿ ಆಗಿರ್ಬೋದು, ಅವರ ನಿರ್ದೇಶನಗಳು ಮತ್ತು ಮಾರ್ಗದರ್ಶನಗಳು ಸ್ಫೂರ್ತಿಯನ್ನು ನೀಡಿರ್ಬೋದು. ಅದರ ನೆನಪನ್ನು ಬಿತ್ತರಿಸಬಹುದು. ವಿಶೇಷವಾಗಿ ನಮಗೆ ರೆವರೆಂಡ್ ಫಾದರ್ ಸರಾವರವರು ವಾರಕ್ಕೆ ಒಂದು ಮಾರಲ್ ಸೈನ್ಸ್ ತಗೊಳ್ತಿದ್ರು. ಆ ಮಾರಲ್ ಸೈನ್ಸ್ ನಮಗೆ ಅವರು ಆಧ್ಯಾತ್ಮಿಕವಾಗಿ ಮಾತಾಡ್ತಿದ್ರು, ನೀತಿ ಬೋಧೆಯನ್ನು ಮಾಡ್ತಿದ್ರು. ಅದು ನಮ್ಮ ಜೀವನ ಮೌಲ್ಯವನ್ನು ಉದ್ದೀಪನ ಮಾಡಿದೆ. ಅವರಿಗೆ ನಾನು ಚಿರ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ನಮಗೆ ಪ್ರಾಧ್ಯಾಪಕರು, ಒಳ್ಳೊಳ್ಳೆ ಪ್ರಾಧ್ಯಾಪಕರಿದ್ರು. ಒಳ್ಳೆ ರೀತಿಯಿಂದ ಪಾಠ ಮಾಡುವ ಮತ್ತು ಒಳ್ಳೆ ಉತ್ಕೃಷ್ಟ ಶ್ರೇಣಿಯ ನಮಗೆ ಪ್ರಾಧ್ಯಾಪಕರೆಲ್ಲ ಇದ್ರು. ವಿಶೇಷವಾಗಿ ನಮ್ಮ ಮೊಳೆಯರು ಕನ್ನಡದಲ್ಲಿ, ಅದೇ ರೀತಿ ಕ್ಯಾಶ್ನೂರ್ನವರು ಕೂಡ ನಮಗೆ ಪಾಠಕ್ಕೆ ಇಂಗ್ಲಿಷ್ಗೆ ಬರ್ತಿದ್ರು. ಮತ್ತೆ NS ಭಟ್ರು ನಮಗೆ ಇಕಾನಮಿಕ್ಸ್ಗೆ ಬರ್ತಿದ್ರು. ಮತ್ತೆ ಕೃಷ್ಣಮೂರ್ತಿ ಅವರು ನಮಗೆ ಇತಿಹಾಸ ಪಾಠ ಮಾಡ್ತಿದ್ರು. ನಾನು ಪದವಿಯಲ್ಲಿ BA ತಗೊಂಡದ್ದು.
ಅದೇ ರೀತಿ ಮತ್ತೊಬ್ರು ಪುಟ್ಟಣ್ಣಗೌಡ್ರು, ಭಾರಿ ವಿಶೇಷ ವ್ಯಕ್ತಿತ್ವ ಅವ್ರದ್ದು. ನಮ್ಮಲ್ಲಿ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಅವರು ನಮಗೆ ಪಾಠ ಮಾಡ್ತಿದ್ರು. ಮತ್ತೆ ಮಾರ್ಟಿನ್ ಅವರು ನಮಗೆ ಒಳ್ಳೆ ಪ್ರಥಮ ಕ್ಲಾಸಿಗೆ ಬಂದು ಯಾವುದೋ ಒಂದು ಘಟನೆಯನ್ನು ಹೇಳ್ತಿದ್ರು. ನಮ್ಮ ಮನಸ್ಸು ಬೇರೆ ಕಡೆಗೆ ಇದ್ರು ಕೂಡ ಅವರು ಹೇಳುವಂತ ಘಟನೆಯಿಂದ ನಮಗೆ ಅವರ ಪಾಠಕ್ಕೆ ನಮ್ಮ ಮನಸ್ಸು ಜೋಡಣೆ ಆಗ್ತಿತ್ತು. ಈ ತರ ಎಲ್ಲ ಪ್ರಾಧ್ಯಾಪಕರು ನಮಗೆ ಒಳ್ಳೆ ರೀತಿಯಿಂದ ಪಾಠ ಮಾಡಿ ನಮಗೆ ಜೀವನ ಬೇಕಾಗೋ ಕೆಲವು ವಿಚಾರಗಳನ್ನು, ಪಾಠ ಅಲ್ಲ, ಪಾಠದ ಜೊತೆಯಲ್ಲಿ ಜೀವನ ಮೌಲ್ಯಗಳನ್ನು ಕೂಡ ನಮಗೆ ತಿಳಿಸಿ ಕೊಡುತ್ತಿದ್ರು. ಅಂತ ಒಳ್ಳೆ ಪ್ರಾಧ್ಯಾಪಕರನ್ನು ಪಡೆದಂತ ನಾವು ಧನ್ಯರು. ನೀವು ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಗೆ ಉನ್ನತ ಶಿಕ್ಷಣಕ್ಕೆ ಸೇರುವಾಗ ಪ್ರಥಮ ಮುಖಾಮುಖಿ ಆಗುವುದು ಪ್ರಾಂಶುಪಾಲರುಗಳ ಜೊತೆ. ಪ್ರಾಂಶುಪಾಲರು ನಿಮಗೆ ಹೇಗೆ ಪ್ರೇರಣೆ ನೀಡಿದ್ರು? ಮುಖ್ಯವಾಗಿ ಪ್ರಾಂಶುಪಾಲರ ವ್ಯಕ್ತಿತ್ವ ಮತ್ತು ಅವರ ಜೊತೆ ಬಾಂಧವ್ಯಗಳು ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ವಿಷಯವನ್ನು ಪ್ರಸ್ತುತಪಡಿಸಬಹುದಾ? ಪ್ರಾಂಶುಪಾಲರು ನಮಗೆ ಕಾಲೇಜು ಜೀವನದಲ್ಲಿ ಯಾವ ರೀತಿ ನಾವು ವರ್ತಿಸಬೇಕು, ನಾವು ಕಾಲೇಜಿನ ಜೀವನದಲ್ಲಿ ಯಾವ ರೀತಿ ನಮ್ಮ ಮೌಲ್ಯವರ್ಧನೆ ಮಾಡಬೇಕು, ಪಾಠ ಆಟೋಟದ ಬಗ್ಗೆ ನಮಗೆ ತಿಳಿಸ್ತಿದ್ರು. ನಾನು NSS ಗೆ ಸೇರಿದ್ದೆ. NSS ಸೇರಿದ ಕಾರಣ ನಮಗೆ ತುಂಬಾ ಪ್ರಯೋಜನ ಆಯಿತು. ರಾಷ್ಟ್ರೀಯ ಸೇವಾ ಇದು ಮಾಡ್ಲಿಕ್ಕೆ ನಮಗೆ ತುಂಬಾ ಪ್ರಯೋಜನ ಆಯಿತು. ಅದರಲ್ಲಿ ನಾವು ತೊಡಗಿಸಿಕೊಂಡು ಮತ್ತು NCC ಕೂಡ ಸೇರಿದ್ದೆ ನಾನು. NCC ಅಲ್ಲಿ ಕೂಡ ನಮಗೆ ಆ ರಕ್ಷಣೆ ಕೊಡುವ, ದೇಶಕ್ಕೆ ರಕ್ಷಣೆ ಕೊಡುವಂತ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರಿಗೆ ಅದೊಂದು ಪ್ರೇರಣೆ. ಅವರು ಹಾಕುವಂತ ಸಮವಸ್ತ್ರ, ಆ ಸಮವಸ್ತ್ರ ನಮಗೆ ಸಮಚಿತ್ತದಿಂದ ಕೆಲಸ ಮಾಡ್ಲಿಕ್ಕೆ ಒಂದು ಪ್ರೇರಣೆ ಸಿಕ್ತಿತ್ತು. ಈ ತರ ಕಾಲೇಜಿನ ಜೀವನ, ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ನಾವು ಇದ್ದಂತ ಸಮಯ, ಅದು ನಮಗೆ ಇವತ್ತಿನ ಸಾಧಾರಣ 50 ವರ್ಷಗಳ ಹಿಂದಿನ ಬದುಕನ್ನು ಇವತ್ತು ನಾವು ಕಾಣಲಿಕ್ಕೆ ನಮಗೆ ಕಾಲೇಜ್ ಜೀವನ ಪ್ರೇರಣೆ ಆಗಿದೆ. ನೀವು ಸಂತ ಫಿಲೋಮಿನಾ ಮಹಾವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಹಲವು ಕ್ರಿಯಾತ್ಮಕ ರಚನಾತ್ಮಕ ಕಾರ್ಯಕ್ರಮಗಳು ಸಂಪನ್ನ ಆಗಿರ್ಬೋದು. ಅಂತ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಸ್ವಲ್ಪ ವಿಚಾರವನ್ನು ತಿಳಿಸಬಹುದಾ? ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ನಮ್ಗೆ ತುಂಬಾ ಅವಕಾಶ ಸಿಕ್ಕಿದೆ ನಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ಲಿಕ್ಕೆ. ಅಂದ್ರೆ ಇಂಗ್ಲಿಷ್ನ ಟ್ಯಾಲೆಂಟ್ ಶೋ ಅಂತ ಹೇಳ್ಬೋದು. ಪ್ರತಿ ತಿಂಗಳಿಗೊಮ್ಮೆ ಟ್ಯಾಲೆಂಟ್ ಶೋ ಮಾಡ್ತಿದ್ರು. ಅದರಲ್ಲಿ ನಾನು ನನ್ನ ಟ್ಯಾಲೆಂಟ್, ನನ್ನಲ್ಲಿರುವ ಪ್ರತಿಭೆಯನ್ನು ಸ್ವಯಂ ಸ್ಫೂರ್ತಿಯಾಗಿ ಪ್ರದರ್ಶನ ಮಾಡ್ತಿದ್ದೆ. ಉದಾಹರಣೆಗೆ ಇಂಟರ್ವ್ಯೂ ಆಫ್ ಯಮಧರ್ಮ ಒಂದು ಇಂಟರ್ವ್ಯೂ ಮಾಡೋದು, ಅದರಲ್ಲಿ ನಾನು ಯಮಧರ್ಮ. ಅದು ತುಂಬಾ ಕಾಲೇಜು ನಮ್ಮ ಕ್ಯಾಶ್ನೋ ಪ್ರಿನ್ಸಿಪಲ್ಗೆ ತುಂಬಾ ಮನ ಮುಟ್ಟಿದೆ. ಅದರಲ್ಲಿ ಹಲವಾರು ವ್ಯಕ್ತಿತ್ವಗಳನ್ನು ನಾವು ಇಂಟರ್ವ್ಯೂ ಮಾಡೋದು. ಉದಾಹರಣೆಗೆ MLA ಮುಂಡಪ್ಪ ಅಂತ ಇರ್ಬೋದು, ಮತ್ತೆ ಕೆಲವು ಒಂದು SI ಅನ್ನು ಇಂಟರ್ವ್ಯೂ ಮಾಡೋದು, ಅವರಿಗೆ ಶಿಕ್ಷೆ ಕೊಡೋದು. ಮತ್ತೆ ಅಂತಿಮಕ್ಕೆ ಒಂದು ಹುಡುಗಿ ಬರ್ತದೆ ಯಮನಲ್ಲಿಗೆ, ಅಂದ್ರೆ ಅವನು ಮರಣ ಹೊಂದಿ ಬರೋದು. ಅವರಿಗೆ ಪುನಃ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ ಸಂತ ಫಿಲೋಮಿನಾ ಕಾಲೇಜಿಗೆ ಕಳಿಸಿಕೊಡೋದು. ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಬೇಕಾದ್ರೆ ಒಂದು ಉತ್ಕೃಷ್ಟ ಶ್ರೇಷ್ಠ ಮಟ್ಟದ ಕಾಲೇಜ್ ಯಾವುದು ಅಂತೇಳಿ ಯಮಧರ್ಮ ವಿಚಾರಣೆ ಮಾಡ್ಲಿಕ್ಕೆ ಉಂಟು. ಅಲ್ಲಿ ನಾರದರು ಅಂತವ್ರು ಬರ್ತಾರೆ. ಅವ್ರು ಇಡೀ ನಮ್ಮ ದೇಶದಲ್ಲಿ ಒಳ್ಳೆ ಕಾಲೇಜು ಫಿಲೋಮಿನಾ ಕಾಲೇಜ್ ಅಂತ ಹೇಳಿ ಆ ಹುಡುಗಿಯನ್ನು ಪುನಃ ಅವಳಿಗೆ ಮರುಜನ್ಮ ನೀಡಿ ಸಂತ ಫಿಲೋಮಿನಾ ಕಾಲೇಜಿಗೆ ಕಳಿಸಿಕೊಡುವಂತ ಒಂದು ದೃಶ್ಯ ಮಾಧ್ಯಮದಲ್ಲಿ ನಾನು ಯಮಧರ್ಮನಾಗಿ ತೀರ್ಮಾನ ಮಾಡುದು. ಆ ಹುಡುಗಿ ಯಾವುದೋ ಬೇರೆ ಕಾಲೇಜಿನಲ್ಲಿ ಕಲ್ತ ಹುಡುಗಿ, ಗವರ್ಮೆಂಟ್ ಕಾಲೇಜಿನಲ್ಲಿ ಕಲ್ತ ಹುಡುಗಿ, ಅಲ್ಲಿ ಅವನು ಮರಣ ಹೊಂದ್ತಾಳೆ. ಅವಳನ್ನು ಸಂತ ಫಿಲೋಮಿನಾ ಕಾಲೇಜಿಗೆ ಕಳಿಸಿಕೊಡುದು. ಆಗ ಅಲ್ಲಿ ಚಿತ್ರಗುಪ್ತ ಇರ್ತಾನೆ. ಈ ಕಾಲೇಜಿಗೆ ಹುಡುಗಿಗೆ ಅಲ್ಲಿ ಡಿಗ್ರಿ ಮಾಡ್ಲಿಕ್ಕೆ ಅವಕಾಶ ಸಿಗದಿದ್ರೆ ಹೋಗು, ಕ್ಯಾಶ್ನವರು ಒಳ್ಳೆ ಪ್ರಿನ್ಸಿಪಾಲ್ ಇದ್ದಾರೆ, ಅವರಲ್ಲಿ ಯಮ ಹೇಳಿದ್ದಾನೆ ಅಂತ ಹೇಳಿ ಒಂದು ಹಗ್ಗ ಬಿಸಾಡಿ ಒಂದು ಹೆದರಿಸುವಂತ ಕೆಲಸ ಮಾಡಿದೆ. ಆಗ ತುಂಬಾ ಸಂತೋಷಗೊಂಡವರ ಆ ದೃಶ್ಯವನ್ನು ನೋಡಿ ನಮ್ಮ ಫಾದರ್ ಕ್ಯಾಶ್ನವರು. ಅನಂತರ ನನಗೆ ಅವಕಾಶ ತುಂಬಾ ಸಿಕ್ಕಿತು. ನಾನು ಊರಿನಲ್ಲಿ ಕೂಡ ರಂಗ ಕಲಾವಿದನಾಗಿದ್ದೆ. ತುಳು ನಾಟಕ ಮಾಡೋದು, ಸಾಧಾರಣ 1970ರಿಂದ 80ರ ತನಕ ಸ್ತ್ರೀ ವೇಷಧಾರಿಯಾಗಿ ಕೆಲಸ ಮಾಡೋದು ಎಲ್ಲ ಕಾಲೇಜಿನ ಅವಕಾಶ ಸಿಕ್ಕಿತ್ತು. ಅದಕ್ಕೆ ಕೂಡ ನಮ್ಮ ಕಿಯೂರಿನಲ್ಲಿ ಒಂದು ನಾಟಕ ಆಯ್ತು, ತುಳು ನಾಟಕ. ಅದಕ್ಕೆ ಕ್ಯಾಶ್ನವರು ಬಂದಿದ್ರು, ಎದುರು ಕೂತು ನನ್ನ ಸ್ತ್ರೀ ವೇಷವನ್ನು ಕೂಡ ಅವ್ರು ನೋಡಿದ್ದಾರೆ. ಈ ತರ ನಮ್ಗೊಂದು ನಮ್ಮ ವೈಯಕ್ತಿಕ ಕೆಲವು ರಂಗ ಕಲಾವಿದರಾಗಿ ಕೆಲಸ ಮಾಡ್ಲಿಕ್ಕೆ ಕೂಡ ಕಾಲೇಜು ತುಂಬಾ ಪ್ರೋತ್ಸಾಹ ನೀಡಿದೆ. ಮತ್ತೆ ನಮ್ಮ NSS ಕ್ಯಾಂಪು 1974 ಕುರಿಯದಲ್ಲಿ ನಡೆದದ್ದು. ಆಗ ನಾನು ಮನೋರಂಜನಾ ಮಂತ್ರಿ. ಆ ಮನೋರಂಜನಾ ಮಂತ್ರಿ ಆಗುವಾಗ ನಾವು ಕೆಲವು ಟ್ಯಾಲೆಂಟ್ ಶೋ ಮಾಡ್ತಿದ್ದೆ. ಅಲ್ಲಿ ನಾನು ಯಮಧರ್ಮ ಕಾಲೇಜಿನಲ್ಲಿ ಮಾಡಿದ್ದು. ಅಲ್ಲಿ ದೇವೇಂದ್ರನಾಗಿ ಮತ್ತೆ ಕಾಲೇಜ್ ಡೇ ಅಲ್ಲಿ ನನಗೆ ಅವಕಾಶ ಕೊಟ್ಟರು. ನನ್ನಲ್ಲಿರುವ ಟ್ಯಾಲೆಂಟ್ ಅನ್ನು ನೋಡಿ, ನನ್ನಲ್ಲಿ ಪ್ರತಿಭೆಯನ್ನು ನೋಡಿ ನಾನು ಯಮಧರ್ಮ ಮಾಡಿದ್ದೆ ನನಗೆ ದೊಡ್ಡ ಒಂದು ಅವಕಾಶ, ದೊಡ್ಡ ಸಂಗತಿಯಾಗಿದೆ ಕಾಲೇಜಿನಲ್ಲಿ. ಅದನ್ನು ನೋಡಿ ನನಗೆ ಕಾಲೇಜ್ ಡೇನಲ್ಲಿ ಧನ ಪಿಸಾಚಿ ಎಂಬ ನಾಟಕದಲ್ಲಿ ಒಂದು ಹೀರೋ ಪಾತ್ರ, ನಾನೇ ಅಲ್ಲಿ ಧನ ಪಿಸಾಚಿ ಅಂತ ಹೇಳಿ ನಾಟಕದಲ್ಲಿ ಒಬ್ಬನ ಹೆಸರು ಬರ್ತದೆ, ಅವನು ಧನ ಪಿಸಾಚಿ. ಅದು ಕೂಡ ನನಗೆ ಕಾಲೇಜ್ ಡೇಯಲ್ಲಿ ಅವಕಾಶ ಸಿಗ್ಲಿಕ್ಕೆ ನನ್ನ
ನನ್ನಲ್ಲಿರುವ ಪ್ರತಿಭೆ ಕಾರಣ ಆಗಿದೆ ಮತ್ತು ಕಾಲೇಜ್ ಆ ಪ್ರತಿಭೆಯನ್ನು ಗುರುತಿಸಿದ್ದು ಕಾರಣ ಆಗಿದೆ. ವಿದ್ಯಾರ್ಥಿಗಳಲ್ಲಿ ಅಂತಸ್ಥವಾಗಿರುವಂತಹ ನಾಯಕತ್ವ ಗುಣವನ್ನು ಮತ್ತೆ ದೇಶ ಪ್ರೇಮವನ್ನು ಉದ್ದೀಪನಗೊಳಿಸುವಂತಹ ಒಂದು ವಿಶೇಷ ಉದ್ದೇಶವನ್ನು ಇಟ್ಕೊಂಡು ನಮ್ಮಲ್ಲಿ NSS ಮತ್ತೆ NCC ಸಂಸ್ಥಾಪನೆಗೊಂಡದ್ದು. ನೀವು ಈಗಾಗಲೇ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳಿದಿರಿ. ಆದ್ರೆ NSS ಮತ್ತೆ NCC ಎರಡೂ ವಿಭಾಗದಲ್ಲಿ ನೀವು ಭಾಗವಹಿಸಿದ ಕಾರಣ ಅದು ನಿಮಗೆ ಹೇಗೆ ಪ್ರೇರಣೆ ನೀಡಿತು? ಅದರ ಕಾರ್ಯಕ್ರಮಗಳ ಕೆಲವು ಸಂಕ್ಷಿಪ್ತವಾದ ವಿಚಾರವನ್ನು ಪ್ರಸ್ತುತಪಡಿಸಬಹುದಾ? NCC ಅಲ್ಲಿ ನಾವು ಅದರ ವಸ್ತ್ರ ವಿನ್ಯಾಸ ಮತ್ತೆ ನಮ್ಗೆ ಸಂಜೆ ದಿನ ಟಿಫಿನ್ ಎಲ್ಲ ಸಿಗ್ತಿತ್ತು, ಅದು ಉಚಿತವಾಗಿ ಕಾಲೇಜಿನಿಂದ. ಅದಕ್ಕೆ ನಮ್ಗೆ ಕಾಲೇಜು ತುಂಬಾ ಪ್ರೋತ್ಸಾಹ ಕೊಡ್ತಿತ್ತು. NCC ಅಲ್ಲಿ ನಮ್ಗೆ ದೇಶ ಪ್ರೇಮ ಉದ್ದೀಪನ ಆಗ್ತದೆ. ಅದೇ ರೀತಿ ಮತ್ತೆ ಈ ನಮ್ಮ ಪ್ರತಿಭಾ ಪುರಸ್ಕಾರದ ಮೂಲಕವಾಗಿ ಕೂಡ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಉದ್ದೀಪನ ಮಾಡ್ಲಿಕ್ಕೆ ಕಾಲೇಜಿನಲ್ಲಿ ಅವಕಾಶ ಸಿಕ್ತಿತ್ತು. ಪ್ರತಿಭೆಗೆ ಅವಕಾಶ ಸಿಕ್ಕುವುದು NSS ನಲ್ಲಿ ಮತ್ತು ದೇಶ ಪ್ರೇಮದ ಉದ್ದೀಪನಕ್ಕೆ ಅವಕಾಶ ಸಿಗುವುದು NCC ಅಲ್ಲಿ ಅಂತ ಹೇಳಿ ನನ್ನ ಭಾವನೆ. ಅದಕ್ಕೆ ಎರಡು ಕ್ಷೇತ್ರಕ್ಕೂ ಕೂಡ ಕಾಲೇಜು ಒಳ್ಳೆ ಸಂತ ಫಿಲೋಮಿನಾ ಕಾಲೇಜು ನಮಗೆ ಅವಕಾಶ ಸಿಕ್ತಿತ್ತು. ವಿದ್ಯೆ, ಬುದ್ಧಿ, ದೇಶ ಪ್ರೇಮ, ಸಮಾಜ ಸೇವೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲ ಕ್ಷೇತ್ರಕ್ಕೂ ಸಂತ ಫಿಲೋಮಿನಾ ಕಾಲೇಜು ನಮಗೆ ಪ್ರೇರಣೆ ಆಗಿದೆ. ಇವತ್ತು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹಾವಿದ್ಯಾಲಯದಲ್ಲಿ ಹಲವಾರು ಫಂಕ್ಷನಲ್ ಯೂನಿಟ್ಸ್ಗಳು ಕಾರ್ಯನಿರ್ವಹಿಸ್ತದೆ. ಫಾರ್ ಎಕ್ಸಾಂಪಲ್ ಇನೋವೇಷನ್ ಕೌನ್ಸಿಲ್ ಇರ್ಬೋದು, ಸಾಂಸ್ಕೃತಿಕವಾದ ಸಂಘಗಳು ಇರ್ಬೋದು, ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ಗಳು ಇರ್ಬೋದು, ಹಲವು. ಆದ್ರೆ ನಿಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಆ ರೀತಿ ಬೆಳವಣಿಗೆಯನ್ನು ಕಂಡುಕೊಳ್ಳಲು ಯಾವ ರೀತಿಯಾದಂತಹ ಒಂದು ಫಂಕ್ಷನಲ್ ಯೂನಿಟ್ಸ್ಗಳು ಕಾರ್ಯರೂಪದಲ್ಲಿದ್ದು ಅಂತ ಪ್ರಸ್ತುತಪಡಿಸಬಹುದಾ? ಆಗಿನ ಕಾಲ ಅಂದ್ರೆ ದಶಕ 1900 ನನ್ನದು 60ರಿಂದ 68ರಿಂದ 74. ಆಗ ಸೀಮಿತ ಸಂಘ ಸಂಸ್ಥೆಗಳಲ್ಲಿ ಸೀಮಿತ ಇದ್ರೂ ಕೂಡ ನಮ್ಗೆ ಅವಕಾಶಗಳು ಜಾಸ್ತಿ ಇತ್ತು. ಉದಾಹರಣೆಗೆ ಪ್ರತಿಭಾ ಪ್ರದರ್ಶನ ನಾವೇ ಮಾಡುವುದು, ಪ್ರತಿ ವಾರ ಮಾಡ್ತಿದ್ರು, ಪ್ರತಿ ತಿಂಗಳು ನಮಗೆ ಹಾಲ್ ಕೊಡ್ತಿದ್ರು, ಪ್ರಿನ್ಸಿಪಾಲ್ ಬಂದಿದ್ರು, ಕುಳಿತುಕೊಳ್ತಿದ್ರು. ನಮ್ಮಲ್ಲಿರುವ ಪ್ರತಿಭೆಗಳನ್ನು ನಾವೇ ತೋರ್ಪಡಿಸುದು ಅಂತ ಒಂದು ಸಂಘ ಸಂಸ್ಥೆ ಇತ್ತು. ನಾವು ಅದರಲ್ಲಿ ಪಾಲ್ಗೊಂಡಿದ್ದೇವೆ. ಮತ್ತೆ ನಮಗೆ ಭಾಷಣ, ಈಗ ನಾನು ಒಳ್ಳೆ ಭಾಷಣಗಾರ, ಒಳ್ಳೆ ವಾಗ್ಮಿ ಅಂತ ನನ್ನ ಹೇಳ್ತಾರೆ. ಈ ವಾಗ್ಮಿ ಆಗ್ಬೇಕಿದ್ರೆ ಆಗ ಒಂದು ಭಾಷಣ ಮಾಡುವಂತ ಒಂದು ದಿನ ಇತ್ತು. ನಾವೇ ಭಾಷಣ ಮಾಡೋದು, ಕ್ಲಾಸಿನಲ್ಲಿ ಮಾಡೋದು ಭಾಷಣ. ಅದೇ ರೀತಿ ಒಂದು ದೊಡ್ಡ ಹಾಲ್ ಕೊಡ್ತಾರೆ ನಮ್ಗೆ, ಅಲ್ಲಿ ಮಾಡೋದು. ಇಂಥ ಹಲವಾರು ಸಂಘ ಸಂಸ್ಥೆಗಳು ಇತ್ತು, ಸಣ್ಣ ಪುಟ್ಟದ್ದು ಇತ್ತು. ನಾವು ಎಲ್ಲದರಲ್ಲಿ ತೊಡಗಿಸಿಕೊಳ್ತಿದ್ದೆವು. ಉದಾಹರಣೆಗೆ ಮಾರಲ್ ಸೈನ್ಸ್, ನಾವು ಕೂಡ ಪ್ರಿನ್ಸಿಪಾಲ್ ಭಾಷಣ ಮಾಡಿ ಮತ್ತೆ ನಾವು ಕೂಡ ನಮ್ಮ ಅನುಭವವನ್ನು ಹೇಳ್ಬೇಕಲ್ಲಿ. ಆ ಮಾರಲ್ ಸೈನ್ಸ್ ಅನ್ನು ನಾವು ಯಾವ ತರ ತಗೊಂಡಿದ್ದೇವೆ. ನೈತಿಕ ಪಾಠ ಅಂತ ಹೇಳ್ತಾರೆ. ನನ್ನ ನೈತಿಕತೆಗೆ ತುಂಬಾ ಒತ್ತು ಕೊಟ್ಟಂತದ್ದು ಸಂತ ಫಿಲೋಮಿನಾ ಕಾಲೇಜ್. ನಮ್ಮ ನಡವಳಿಕೆ ಹೇಗಿರ್ಬೇಕು, ಕಾಲೇಜಿನಲ್ಲಿ ನಾವು ಹೇಗಿರ್ಬೇಕು, ಕಾಲೇಜ್ ಬಿಟ್ಟ ನಂತರ ನಮ್ಮ ತಂದೆ ತಾಯಿಯವರಿರ್ಲಿ, ಗುರು ಹಿರಿಯರಿರ್ಲಿ, ಗೆಳೆಯರಿರ್ಲಿ, ಯಾವ ತರ ನಾವು ಇಟ್ಟುಕೊಳ್ಬೇಕು, ಅವರನ್ನು ಸಂಪರ್ಕಿಸ್ಬೇಕೆಂಬ ಆ ನೈತಿಕ ಶಿಕ್ಷಣ, ಅದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಪ್ರತಿ ವಾರ ನಡೀತಿತ್ತು. ಈಗ ನಡೀತದೆ ಎಲ್ಲ ಗೊತ್ತಿಲ್ಲ. ಈಗ ತುಂಬಾ ಅವಕಾಶಗಳುಂಟು. ಅವಕಾಶ ಸೀಮಿತವಾಗಿದ್ದರೂ ಕೂಡ ಸೀಮಿತ ಅವಕಾಶದಿಂದ ನಾವು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಸಂತ ಫಿಲೋಮಿನಾ ಕಾಲೇಜು ನಮಗೆ ಸಿಕ್ಕಿದೆ. ನಿಮ್ಮ ಪದವಿ ವಿದ್ಯಾಭ್ಯಾಸದ ನಂತರ ಸರ್ಕಾರಿ ಉದ್ಯೋಗಕ್ಕೆ ಹೋಗುವಂತ ಅವಕಾಶ ನಿಮಗಿತ್ತು, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೋಗುವ ಅವಕಾಶ ಇತ್ತು ನಿಮಗೆ. ಆದ್ರೂ ನೀವು ಕೃಷಿಯ ಕಡೆಗೆ ಬರಲು ಯಾವ ಪ್ರೇರಣೆ, ಅದರ ರೋಚಕ ಕಥಾನಕದ ಬಗ್ಗೆ ಸ್ವಲ್ಪ ವಿಚಾರವನ್ನು ಪ್ರಸ್ತುತಪಡಿಸಬಹುದಾ? ನಾನು ಕಾಲೇಜಿಗೆ ಸೇರುವಾಗಲೇ ಕೃಷಿಯನ್ನು ಪ್ರಾರಂಭ ಮಾಡಿದೆ. ಕೃಷಿ ನಮ್ಮ ಬದುಕಿಗೆ ಮೂಲ ಅಂತ ಹೇಳಿ ತಿಳ್ಕೊಂಡೆ. ಇಲ್ಲಿ ಬಂದು ನೋಡುವಾಗ ಊಟಕ್ಕೆ ಅಕ್ಕಿ ಇರಲಿಲ್ಲ. ಬೇರೆಯವರು ಗೇಣಿದಾರರು ಕೃಷಿ ಮಾಡಿ ನಮಗೆ ಅಕ್ಕಿ ಕೊಡುದು. ನನ್ನ ತಂದೆಯವರಲ್ಲಿ ಒಂದು ಮಾತು ಕೇಳಿದೆ, ಅವರು ದುಡಿದು ನಾವು ಉಣ್ಣುವುದು ಒಂದು ರೀತಿ, ನಾವೇ ದುಡಿದು ನಾವೇ ಉಣ್ಣೋದು ಯಾವುದು ಒಳ್ಳೇದು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾವು ದುಡ್ದು ನಾವು ಉಣ್ಣೋದು ಒಳ್ಳೇದು. ಆ ತರ ನಾನೇ ದುಡಿದು ನಾನೇ ಉಣ್ಬೇಕು ಎಂಬ ದೃಷ್ಟಿಯಿಂದ ಕೃಷಿಯನ್ನು ಪ್ರಾರಂಭ ಮಾಡಿದೆ. ಅದಕ್ಕೆ ಕಾಲೇಜು ಕೂಡ ನನಗೆ ಪೂರಕವಾದಂತ ಸಹಕಾರವನ್ನು ಕೊಟ್ಟಿತು. ನಾನು ಬೆಳಿಗ್ಗೆ ಇಲ್ಲಿಂದ ಬೇಗ ಎದ್ದು ಎತ್ತುಗಳನ್ನೆಲ್ಲ ಗದ್ದೆ ಕಟ್ಟಿ ಹೋಗುವಂತಹ ಸಂದರ್ಭಗಳು. ಆಗ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಕೂಡ ನಾನು ಹೋಗ್ತಿದ್ದೆ ಸೈಕಲ್ನಲ್ಲಿ. ಮತ್ತೆ ನನಗೆ ಕಾಲೇಜ್ ಬದುಕಿಗೆ ವಿದ್ಯೆ ಬುದ್ಧಿ ಕೊಟ್ಟ ಹಾಗೆ ನಮ್ಮ ಜೀವನಕ್ಕೆ ಬೇಕಾಗುವಂತ ವ್ಯವಸ್ಥೆಯನ್ನು ಕೂಡ ಹಾಗೆ ಕಾಲೇಜ್ ಮಾಡ್ತಿದ್ದು. ನನಗೆ ಒಮ್ಮೆ 1,000 ರೂಪಾಯಿ ಅವಕಾಶ ಇತ್ತು, ಅವಶ್ಯಕತೆ ಇತ್ತು. ನನ್ನ ಒಂದು ಕೆರೆ ತೆಗಿಬೇಕು, ನಾನು ಒಂದು ಪಂಪ್ ತೆಗಿಬೇಕು, ಒಂದು 300 ಅಡಿಕೆ ಗಿಡ ಹಾಕಿದ್ದೆ, ಅದಕ್ಕೆ ಮಣ್ಣು ಹಾಕ್ಬೇಕಿತ್ತು. ನಾನು ತುಂಬಾ ಯೋಚನೆಯಲ್ಲಿ ಒಂದು ಮಗ್ನನಾಗಿದ್ದೆ. ನಾನು ತುಂಬಾ
ಚಿಂತಾಕ್ರಾಂತನಾಗಿದ್ದೆ. ಆಗ ನನ್ನ ನಡ್ಕೊಂಡು ಹೋಗೋ ನನ್ಗೆ ಗೊತ್ತಾಯ್ತು, ಫಾದರ್ ಕ್ಯಾಶ್ನೂರ್ ಅವರು ಏನೋದು ಸಹಾಯ ಮಾಡ್ಯಾರು ಅಂತ ಹೇಳಿ ಅವರ ಆಫೀಸಿಗೆ ಹೋಗಿ ಫಾದರ್ಗೆ ಒಂದು ದೊಡ್ಡ ಕೈ ಮುಗಿದು, ಸರ್ ನನಗೆ 1,000 ರೂಪಾಯಿ ನೀವು ಸಾಲ ಕೊಡಬೇಕು ಅಂತ ಹೇಳಿದ್ರು. ಸಾಲವಾ? ಯಾಕೆ ಸಾಲ ಅಂತ ಕೇಳಿದ್ರು. ನಾನು ನನ್ನ ಉದ್ದೇಶವನ್ನು ತಿಳಿಸಿದೆ. ತಿಳಿಸಿದ ತಕ್ಷಣ ಅವರ ಡ್ರೈವರ್ನಿಂದ ತೆಗೆದು 1,000 ರೂಪಾಯಿ 1969ರಲ್ಲಿ ನನಗೆ ಸಹಾಯ ಮಾಡಿದ್ರು. ನೋಡಿ, 1,000 ರೂಪಾಯಿಯಿಂದ ನಾನು ಇಷ್ಟು ಎತ್ತರಕ್ಕೆ ಒಬ್ಬ ಕೃಷಿಕನಾಗಿ ಏರ್ಲಿಕ್ಕೆ ಆ 1,000 ರೂಪಾಯಿ ಸಹಾಯ ಆಯಿತು. ಮತ್ತೆ 1974ರಲ್ಲಿ ನಾನು 1,000 ರೂಪಾಯಿಯನ್ನು ವಾಪಸ್ ಅವರಿಗೆ ಸಂದಾಯ ಮಾಡಿ ಹಾಲ್ ಟಿಕೆಟ್ ತೆಗೆದು ಡಿಗ್ರಿ ಪಡೆದು ವಿಜಯ ಬ್ಯಾಂಕಿಗೆ ಹೋಗ್ಬೋದಿತ್ತು. ನನಗೆ ವಿಜಯ ಬ್ಯಾಂಕ್ ಆಫರ್ ಇತ್ತು ನನಗೆ. ಆದ್ರೆ ತಂದೆ ಹೇಳಿದ್ರು, ನಿನಗೆ ಬ್ಯಾಂಕ್ ಕಡಮಜಲು ಅಂತ ಹೇಳಿದ್ರು. ಯಾಕೆಂದ್ರೆ ನಾನು ಈ ಕಡಮಜಲ್ನ ಕೃಷಿ ಕ್ಷೇತ್ರವನ್ನು ಹಿಡಿದಾಗಿದೆ, ಅದನ್ನು ಬಿಟ್ಟು ಹೋಗುವಂಗಿಲ್ಲ. ಆ ತರ ನಾನು ಕೃಷಿಕನಾದೆ. ಇವತ್ತೊಂದು ಒಬ್ಬ ಸಂತೃಪ್ತ ಕೃಷಿಕನಾಗಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಒಂದು ಸಾಮರ್ಥ್ಯವನ್ನು ಕೂಡ ಈ ಕೃಷಿಯಿಂದ ನಾನು ಪಡೆದುಕೊಂಡೆ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ಲಿಕ್ಕೆ ಕೂಡ ಆ ಸಂತ ಫಿಲೋಮಿನಾ ಕಾಲೇಜಿನ ಸಿಕ್ಕಿದ ಆರ್ಥಿಕ ಸಹಾಯ ಅಂತ ಹೇಳಿ ದಿನನಿತ್ಯ ನಾನು ಸ್ಮರಣೆ ಮಾಡ್ತಾ ಇದ್ದೇನೆ. ಇವತ್ತು ಉನ್ನತ ವಿದ್ಯಾಸಂಸ್ಥೆಯಲ್ಲಿ ಕರ್ನಾಟಕ ಸರ್ಕಾರದ ಇನ್ಕ್ಯುಬೇಷನ್ ಸೆಂಟರ್ ಇರ್ಬೋದು, ಇನೋವೇಷನ್ ಕೌನ್ಸಿಲ್ ಇರ್ಬೋದು, ಸ್ಟಾರ್ಟ್ಅಪ್ ಗಳಿರ್ಬೋದು, ಅನೇಕ ವ್ಯವಸ್ಥೆಗಳಿದೆ. ಆದ್ರೆ ನಿಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಆ ವ್ಯವಸ್ಥೆಗಳು ಇಲ್ಲದಿದ್ರು ಫಾದರ್ ಕೊಟ್ಟಂತಹ 1,000 ರೂಪಾಯಿ ವೆಂಚರ್ ಕ್ಯಾಪಿಟಲ್ ಆಗಿ ನೀವು ಪರಿವರ್ತನೆಗೊಳಿಸಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಉನ್ನತವಾದ ಸಾಧನೆ ಮಾಡಿದಿರಿ. ಈ ರೀತಿಯಾದಂತಹ ಸಾಧನೆ ಮಾಡುವುದಕ್ಕೆ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಬಹುದಾ? ಅದು ಸಾಧ್ಯತೆ ಇದೆ ಅಂತ ತಿಳಿಸ್ಬೋದಾ? ನಾನು ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಕೃಷಿಗೆ ಯಾವುದೇ ಸಂಘ ಸಂಸ್ಥೆಗಳಿಂದ ಹೆಚ್ಚು ದೊಡ್ಡ ಮಟ್ಟದ ಆರ್ಥಿಕ ಸಹಾಯ ಸಿಗ್ತಿರ್ಲಿಲ್ಲ. ಈಗ ಎಲ್ಲಾ ಸಂಘ ಸಂಸ್ಥೆಗಳು ಆರ್ಥಿಕ ಸಹಾಯ ಕೊಡುವವರಿದ್ದಾರೆ, ಕಾಲೇಜಿನಲ್ಲಿ ಕೂಡ ಅಂತ ವ್ಯವಸ್ಥೆಗಳಿದೆ. ಆದರೆ ಆಗಿನ ಕಾಲದಲ್ಲಿ ನಾನು ಕ್ಯಾಶ್ನೂರ್ ಅವರಲ್ಲಿ ಫಾದರ್ ಕ್ಯಾಶ್ನೂರ್ ಅವರಲ್ಲಿ ಕೇಳಿದಾಗ ಅವರು 1,000 ಕೊಟ್ಟದ್ದು ನನಗೆ ತುಂಬಾ ಪ್ರಯೋಜನ ಆಯ್ತು. ಅದರಲ್ಲಿ 1 ನಯ ಪೈಸೆ ಕೂಡ ನಾನು ಬೇರೆಕ್ಕೆ ಉಪಯೋಗ ಮಾಡಲಿಲ್ಲ, ಅದನ್ನು ಸದುಪಯೋಗ ಪಟ್ಟಿದ್ದೇನೆ. ಕೆಲವರು ಹಣ ಸಿಕ್ಕಿದ್ದನ್ನು ಉಪಯೋಗ ಮಾಡ್ತಾರೆ, ಉಪಯೋಗ ಮಾಡೋದು ದೊಡ್ಡ ಸಂಗತಿ ಅಲ್ಲ. ಅದನ್ನು ಸದುಪಯೋಗ ಮಾಡಿ ಅದರಿಂದ ಪುನಃ ಆ ಹಣದಿಂದ ನನ್ನ ಕೃಷಿಯನ್ನು ಮೌಲ್ಯವರ್ಧನೆ ಮಾಡಿ ಆ ಸಾಲವನ್ನು ಸಂದಾಯ ಮಾಡಿದ್ದೇನೆ. ಈಗಿನ ವಿದ್ಯಾರ್ಥಿಗಳಿಗೆ ನಾನೊಂದು ಮಾತು ಹೇಳೋದು, ಕೃಷಿಗೆ ವಿದ್ಯಾವಂತರು ಬರಬೇಕು. ವಿದ್ಯಾವಂತ ಕೃಷಿಕರಾಗಿ ನಾವು ಕೂಡ ಕೃಷಿಕರು ಕೂಡ ವಿಜ್ಞಾನಿಗಳಾಗ್ಬೇಕು, ಕೃಷಿ ವಿಜ್ಞಾನಿ ಆಗ್ಬೇಕು, ರೈತ ವಿಜ್ಞಾನಿ ಆಗ್ಬೇಕಿದ್ರೆ ನಮಗೆ ವಿದ್ಯೆ ಬೇಕು. ಈಗ ನಾನು BA ಪದವಿ ಗಳಿಸಿದ 1974. ನಾನು ಒಬ್ಬ ವಿದ್ಯಾವಂತ ಕೃಷಿಕ ಎಂಬ ಸಮಾಜದಲ್ಲಿ ಕೂಡ ನಮಗೆ ಗೌರವ ಸಿಗ್ತದೆ. ಈಗ IT BT ಎಲ್ಲರೂ ಇಂಜಿನಿಯರ್ ಡಾಕ್ಟರ್ಗಳಾಗುದು. ಈಗ ಹಲವಾರು ಇಂಜಿನಿಯರ್ಸ್ ಅಲ್ಲಿ ಏನಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಬರ್ತಾರೆ. ನಾನೊಂದು ನಾಟಕ ನೋಡಿದೆ, ಈ ಮಣ್ಣು ಅಂತೇಳಿ. ಈ ಅಂದ್ರೆ ಎಲೆಕ್ಟ್ರಾನಿಕ್ಸ್, ಇಂಜಿನಿಯರ್, ಕಮ್ಯುನಿಕೇಶನ್ ಈ ಬರ್ತದೆ. ಅವರು ಅದನ್ನು ಬಿಟ್ಟು ಮಣ್ಣಿಗೆ ಬರುದು. ನಾನು ಶಿವಜ್ಯೋತಿ ಬರೆದಂತ ಒಂದು ನಾಟಕವನ್ನು ಸುಳ್ಯದಲ್ಲಿ ನೋಡಿದ್ದೇನೆ. ದಿವಸ ನನ್ನ ಉಪನ್ಯಾಸ ಕೃಷಿಯ ಬಗ್ಗೆ ನಾನು ಅದಕ್ಕೆ ಪೂರಕವಾಗಿ ಮಾತಾಡಿದೆ. ಅಲ್ಲಿ ಆಗದೆ ಇಲ್ಲಿಗೆ ಬರುವುದಲ್ಲ, ಇಲ್ಲೇ ಏನಾದರೂ ವಿದ್ಯಾವಂತ ಕೃಷಿಕರು ಈಗ ವಿಶೇಷವಾಗಿ ಹಲವಾರು ತಂತ್ರಜ್ಞಾನಗಳನ್ನು ಕೃಷಿಗೆ ಕೂಡ ನಾವು ಅಳವಡಿಸಿಕೊಳ್ಬಹುದು. ಆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಬೇಕಿದ್ರೆ ನಮಗೆ ವಿದ್ಯೆ ಬೇಕು. ಆ ವಿದ್ಯೆ ನಮಗೆ ಕೃಷಿಗೆ ಪೂರಕವಾಗ್ತದೆ ಅಂತ ನನ್ನ ಭಾವನೆ. ಪುತ್ತೂರಿನ ಕಲಾ ಪ್ರಪಂಚದಲ್ಲಿ, ಸಾಂಸ್ಕೃತಿಕ ಪ್ರಪಂಚದಲ್ಲಿ ನಿಮ್ಮ ಹೆಸರುಗಳು ಪ್ರತಿಧ್ವನಿಸ್ತಾ ಇದೆ. ಸಂತ ಫಿಲೋಮಿನಾ ಕಾಲೇಜ್ ಖಂಡಿತವಾಗಿ ಪ್ರೇರಣೆ ನೀಡಿದೆ. ಆ ರೀತಿ ನಿಮ್ಮ ಪರಿಕಲ್ಪನೆಗಳಿಗೆ, ನಿಮ್ಮ ಕ್ರಿಯಾತ್ಮಕವಾದಂತಹ ತೊಡಗಿಸಿಕೊಳ್ಳುವುದಕ್ಕೆ ಯಾವ ರೀತಿಯಾದಂತಹ ಸ್ಫೂರ್ತಿಯನ್ನು ನಿಮಗೆ ಸಂಸ್ಥೆ ನೀಡಿದೆ ಅಂತ ತಿಳಿಸ್ಬೋದಾ? ಬೆಳೆ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ನಮ್ಮ ಕಾಲೇಜು ಜೀವನದಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿ ರೂಪಿಸ್ಕೊಳ್ತೇವೆ ಅಲ್ಲಿ ಅವಕಾಶ ಸಿಗ್ತದೆ. ನಮ್ಗೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಹಲವಾರು ಅವಕಾಶಗಳು ಸಿಗ್ತದೆ. ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ನನ್ನ ಹಾಗೆ ಎಲ್ಲ ಕ್ಷೇತ್ರದಲ್ಲಿ ಬದುಕಬಹುದು. ನಾನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಹಿತ್ಯಿಕವಾಗಿ, ಸಹಕಾರಿಯಾಗಿ ಹಲವಾರು ಕ್ಷೇತ್ರದಲ್ಲಿ ನಾನು ತೊಡಗಿಸಿಕೊಂಡದ್ದು ಅದು ಕಾಲೇಜಿನಿಂದ ಸಿಕ್ಕಿದಂತ ಒಂದು ಮೌಲ್ಯ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಈ ರೀತಿಯ ಬದುಕನ್ನ ನಮಗೆ ಬದುಕಿ ಸಮಾಜದಲ್ಲಿ ಗುರುತಿಸಿಕೊಳ್ಬಹುದು. ನಮಗೆ ನಾವೇ ಗುರುತಿಸಿಕೊಳ್ಳುವಂತ ಕೆಲಸವನ್ನು ನಾವು ಕಾಲೇಜು ಜೀವನದಿಂದಲೇ ಪಡ್ಕೊಳ್ಬಹುದು ಅಂತ ಹೇಳಿ ನಾನು ತುಂಬಾ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಸಂತ ಫಿಲೋಮಿನಾ ವಿದ್ಯಾಲಯ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ವಿಶೇಷವಾದ ಅಸ್ಮಿತೆಯನ್ನು ಹೊಂದಿದೆ. ಪ್ರಸ್ತುತ ನೀವು
ನಮ್ಮ NS ಕಿಲ್ಲೆ ಪ್ರತಿಷ್ಠಾನದ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಸಂಸ್ಥೆಯ ಜೊತೆ ಸಾಹಿತ್ಯಿಕ ಮತ್ತೆ ಕಲಾತ್ಮಕವಾದ ಬಾಂಧವ್ಯವನ್ನು ಬೆಸೆಯುವಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇದ್ದೀರಿ. ಈ ಒಂದು ಒಡಂಬಡಿಕೆಯ ಬಗ್ಗೆ ನಿಮಗೆ ಯಾವುದು ಪ್ರೇರಣೆ, ಯಾವುದು ನಿಮ್ಮ ಮಹತ್ವಾಕಾಂಕ್ಷೆ ಅಂತ ತಿಳಿಸ್ಬೋದಾ? ಸ್ವಾತಂತ್ರ್ಯ ಹೋರಾಟಗಾರ, ದೇಶಭಕ್ತ NS ಕಿಲ್ಲೆ ಅಂದ್ರೆ ನಾರಾಯಣ ಶೆಟ್ಟಿ ಕಿಲ್ಲೆ ಅವರು ನನ್ನ ಮಾವ. ಅವರ ಮೇಲೆ ತುಂಬಾ ಗೌರವ, ಯಾಕೆಂದ್ರೆ ದೇಶಕ್ಕಾಗಿ ಕೆಲಸ ಮಾಡಿದವರು. ಅವರ ದೇಶಭಕ್ತಿ, ನನ್ನ ತಂದೆಯವರು ಕೂಡ ಒಬ್ಬ ದೈವಭಕ್ತಿ. ದೇಶಭಕ್ತಿ ಮತ್ತು ದೈವಭಕ್ತಿಯನ್ನು ನಾನು ಮೈಗೂಡಿಸಿಕೊಂಡಿದ್ದೇನೆ. ಅದು ಕಾಲೇಜ್ ಜೀವನದಲ್ಲಿ ನನಗೆ ಪ್ರಾರಂಭ ಆಗಿದೆ. ವಿಶೇಷವಾಗಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಸಂತ ಫಿಲೋಮಿನಾ ಕಾಲೇಜು ತುಂಬಾ ಗೌರವವನ್ನು ಕೊಟ್ಟಿದೆ. ಅದಕ್ಕೆ ಉದಾಹರಣೆ ದೇಶಭಕ್ತ NS ಕಿಲ್ಲೆ ಅವರ ಒಂದು ಪ್ರತಿಷ್ಠಾನ ಉಂಟು. ಅದರ ಅಧ್ಯಕ್ಷನು ಕೂಡ ನಾನಾಗಿದ್ದೇನೆ. ಯಾಕೆಂದ್ರೆ ಅವರು ದೇಶಕ್ಕಾಗಿ ಮಾಡಿದಂತ ತ್ಯಾಗ, ಆ ಬಲಿದಾನವನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ ಆ ಕಿಲ್ಲೆ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಇವಾಗಲೂ ನಾನು ಅಧ್ಯಕ್ಷನಾಗಿದ್ದೇನೆ. ಈ ಕಿಲ್ಲೆ ಪ್ರತಿಷ್ಠಾನ ಮತ್ತು ಸಂತ ಫಿಲೋಮಿನಾ ಕಾಲೇಜು ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡಿತು. ಯಾಕೆಂದ್ರೆ ಮುಂದಿನ ಮಕ್ಕಳಿಗೆ ಅವರ ವಿಚಾರವನ್ನು ತಿಳಿದುಕೊಳ್ಳುವುದು ಮತ್ತು ಕಾಲೇಜಿನಲ್ಲಿ ಅಂತ ಒಂದು ಪ್ರತಿಷ್ಠಾನದ ಒಂದು ಒಡಂಬಡಿಕೆಯಿಂದ ಕಲಾ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡುವ ಎಂಬ ದೃಷ್ಟಿಯಿಂದ ಆ ಪ್ರತಿಷ್ಠಾನ ಮತ್ತು ಸಂತ ಫಿಲೋಮಿನಾ ಕಾಲೇಜಿನ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಈಗಿನ ಪ್ರಾಂಶುಪಾಲರು ರೆವರೆನ್ಸ್ ಫಾದರ್ ಆಂಟೋನಿ ಪ್ರಕಾಶ್ ಮಂತೂರ್ ಅವರು. ಒಳ್ಳೆ ಸ್ನೇಹ ಜೀವಿ ಅವರು ನನ್ನನ್ನು ತುಂಬಾ ಗೌರವಿಸ್ತಾರೆ. ನಾನು ಕೂಡ ಅದರ ಡಬ್ಲಿಂಗ್ ಗೌರವ ಅವರಿಗೆ ಕೊಡ್ತಾ ಇದ್ದೇನೆ. ಕಾಲೇಜಿಗೆ ಹೋದ್ರೆ ನಮ್ಮ ಮಾತಾಡಿಸುವುದು, ಮತ್ತೆ ಅವರು ತುಂಬಾ ಆಧ್ಯಾತ್ಮಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಕಲೆಯ ಬಗ್ಗೆ ತುಂಬಾ ತಿಳ್ಕೊಂಡವರು. ಆದ ಕಾರಣ ಕಲಾ ಸೇವೆಗೆ ಅವರು ತುಂಬಾ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಆ ಮೂಲಕವಾಗಿ ಯಕ್ಷ ಕಲಾ ಕೇಂದ್ರ, ಅದರ ಮೂಲಕವಾಗಿ ಯಕ್ಷಗಾನ ತರಬೇತಿ ಕೊಡುವುದು, ಯಕ್ಷಾಮೃತ ಎಂಬ ಕಾರ್ಯಕ್ರಮವನ್ನು ಮಾಡುವುದು, ಇದೆಲ್ಲ ತುಂಬಾ ವಿದ್ಯಾರ್ಥಿಗಳಿಗೆ ಅವರ ಬದುಕಿಗೆ ಒಂದು ಪೂರಕ ಕಾರ್ಯಕ್ರಮ. ಅದಕ್ಕೆ ನಮ್ಮ ಈ ದೇಶಭಕ್ತ NS ಕಿಲ್ಲೆ ಪ್ರತಿಷ್ಠಾನದ ಒಡಂಬಡಿಕೆಯನ್ನು ಮಾಡಲಿಕ್ಕೆ ಈಗಿನ ಪ್ರಾಂಶುಪಾಲರು ಕಾರಣ. ಅದರಿಂದ ಮೂಲಕವಾಗಿ ನಮ್ಮ ದೇಶಭಕ್ತ NS ಕಿಲ್ಲೆಯ ಆ ಪ್ರತಿಷ್ಠಾನ ಸಂಚಾಲಕರು ಮತ್ತೆ ಯಕ್ಷಾಮೃತ ಯಕ್ಷಗಾನದ ಒಳ್ಳೆ ಕಾರ್ಯಕ್ರಮ ಮಾಡುವಂತ ಶ್ರೀಯುತ ಮುಂಡಾಗುತ್ತು ಪ್ರಶಾಂತ್ ರೈ ಅವರು, ನಾವು ಜೊತೆಯಾಗಿ ಈ ಕೆಲಸವನ್ನು ಸಂತ ಫಿಲೋಮಿನಾ ಕಾಲೇಜಿಂದ ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನು ಕೊಡುವಂತ ಕೆಲಸ ನಡೀತಾ ಉಂಟು. ಇದು ಒಂದು ದೊಡ್ಡ ಪ್ರಶಂಸನೀಯ ಕೆಲಸ. ನಿಮ್ಮ ಸಂವಾದದಲ್ಲಿ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯ ಗತವೈಭವ ಬಂತು, ಮತ್ತು ನಿಮಗೆ ಸಿಕ್ಕಿದ ಪ್ರೇರಣೆಯ ವಿಷಯವೂ ಬಂತು. ಈಗ ಪ್ರಸ್ತುತ ಶೈಕ್ಷಣಿಕ ವಾತಾವರಣದ ಬಗ್ಗೆ ಸಂಸ್ಥೆಯ ನಾವು ಸ್ವಾಯತ್ತೆಯನ್ನು ಪಡ್ಕೊಂಡಿದ್ದೇವೆ, ಅದರ ಬಗ್ಗೆ ನಿಮ್ಮ ವಿಚಾರಗಳು ಏನು ಅಂತ ನಮಗೆ ತಿಳಿಯುವಂತ ಕುತೂಹಲ ಇದೆ. ಕಾಲೇಜಿಗೆ ನಾನು ನಮ್ಮ ಈ ಒಡಂಬಡಿಕೆ ಇದ್ದ ಕಾರಣ ಪ್ರತಿ ಸಲ ಹೋಗ್ತಾ ಇದ್ದೇನೆ, ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೇನೆ. ಈಗಿನ ವಿದ್ಯಾರ್ಥಿಗಳ ಮನೋಧರ್ಮ ಮತ್ತು ನಮ್ಮ ಕಾಲದ ವಿದ್ಯಾರ್ಥಿಗಳ ಮನೋಧರ್ಮದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಈಗೆಲ್ಲ ಬಾರಿ ಶ್ರೇಷ್ಠ ಮಟ್ಟದ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅದೇ ರೀತಿ ಸ್ವಲ್ಪ ಬೇರೆ ರೀತಿಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇದನ್ನು ತುಲನಾತ್ಮಕವಾಗಿ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ವಿದ್ಯಾಸಂಸ್ಥೆಯಿಂದ ಆಗ್ತಾ ಇದೆ. ಒಳ್ಳೆ ವಿದ್ಯಾರ್ಥಿಗಳನ್ನು ಸಂತ ಫಿಲೋಮಿನಾ ಕಾಲೇಜಿಗೆ ಪಡೆದಿದೆ. ನಾನು ಹೋಗುವಾಗ ಅಲ್ಲಿ ವಿದ್ಯಾರ್ಥಿಗಳ ಚಲನವಲನವನ್ನು ಕೂಡ ನೋಡ್ತಾ ಇದ್ದೇನೆ. ಆದ್ರೆ ಅಲ್ಲಿ ಈಗಿನ ಪ್ರಾಂಶುಪಾಲರು ರೆವರೆಂಡ್ ಫಾದರ್ ಆಂಟೋನಿ ಪ್ರಕಾಶ್ ಮಂತೂರ್ ಅವರ ಒಂದು ಶ್ರೇಷ್ಠ ವ್ಯಕ್ತಿತ್ವದ ಮೂಲಕವಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನು ಭಾರಿ ಪ್ರೀತಿ ಮಮತೆ ವಾತ್ಸಲ್ಯದಿಂದ ನೋಡಿಕೊಂಡು ಒಳ್ಳೆ ವಿದ್ಯಾರ್ಥಿಗಳನ್ನು ಮೈಗೂಡಿಸುವಂತ ಕೆಲಸವನ್ನು ಈಗಿನ ಪ್ರಾಂಶುಪಾಲರು ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಇದೆ. ಇತಿಹಾಸದ ಕನ್ನಡಿ ಮನದಾಳದ ಮಾತು ಈ ಸಂವಾದದ ಒಂದು ಮುಖ್ಯವಾದ ಪ್ರಶ್ನೆ. ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಪೂರೈಸಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ಮನಸ್ಸಿನೊಳಗೆ ಇದ್ದು ಯಾವುದೇ ಘಟನೆಯ ಬಗ್ಗೆ ಪಶ್ಚಾತ್ತಾಪ ಮನಸ್ಕರಾದಂತಹ ಸಂದರ್ಭ, ಅವತ್ತಿನ ಕಾಲಘಟ್ಟದಲ್ಲಿ ಅದನ್ನು ಅಭಿವ್ಯಕ್ತಿಗೊಳಿಸಲು ನಿಮಗೆ ಸಾಧ್ಯ ಆಗದ ಸಂದರ್ಭ ಇದ್ರೆ ಅಂತ ಪಶ್ಚಾತ್ತಾಪ ಮನಸ್ಕತೆ ನಿಮ್ಮ ಮನಸ್ಸಿನಲ್ಲಿ ಇದ್ದದನ್ನು ಇವತ್ತು ವ್ಯಕ್ತಪಡಿಸಬಹುದು. ಜೊತೆಗೆ ನೀವು ತುಂಬಾ ಉಪನ್ಯಾಸಕರಿಗೆ ಪ್ರಾಂಶುಪಾಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಿ. ಆದ್ರೆ ಇನ್ನು ಕೂಡ ಯಾರಿಗೋ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನನ್ನ ಮನಸ್ಸು ಇನ್ನು ತವಕ ಮಾಡ್ತಾ ಇದೆ ಅಂತ ನಿಮ್ಮ ಭಾವನೆ ಇದ್ರೆ ಅದನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಬಹುದು. ಈ ಎರಡು ವಿಶೇಷವಾದಂತಹ ಅಪೂರ್ವವಾದಂತಹ ಒಂದು ವಿಚಾರವನ್ನು ತಿಳಿಸ್ಬೇಕು ಅಂತ ನಾನು ವಿನಂತಿಸ್ತೇನೆ. ನನಗೆ ಆರ್ಥಿಕವಾಗಿ ಕೃಷಿಗೆ ಸಹಾಯ ಮಾಡಿದ ರೆವರೆಂಡ್ ಫಾದರ್ ಕ್ಯಾಶ್ಲನ್ ಅವರನ್ನು
ನೆನೆಸಿಕೊಳ್ಬೇಕು ಅಂತ ಒಂದು ಮನಸ್ಸಿನಲ್ಲಿತ್ತು. ನಾನು ಅವರ ಅಂತ್ಯ ಸಂದರ್ಭದಲ್ಲಿ ಕಂಕನಾಡಿಯ ವಿಶ್ರಾಂತಿಯ ಆ ಧಾಮದಲ್ಲಿ ಅವರಿದ್ದರು. ಅವರಲ್ಲಿಗೆ ಹೋಗಿ ನಾನು ಅವರಿಂದ ಆಶೀರ್ವಾದ ಪಡೆದೆ. ಮತ್ತೆ ಅವರು ಇನ್ನೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ನನ್ನ ಮನಸ್ಸಿನಲ್ಲಿತ್ತು. ಒಂದು ಅವಕಾಶ ಸಿಕ್ಕಿತು. ಅವರು ಮರಣ ಹೊಂದಿದಾಗ ಸಂತ ಫಿಲೋಮಿನಾ ಕಾಲೇಜಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ನನಗೆ ಒಂದು 2 ನಿಮಿಷ ಮಾತಾಡಬೇಕು ಅಂತ ಇತ್ತು. ನಾನು ನೇರವಾಗಿ ಅಲ್ಲಿ ಯಾರು ಕಾರ್ಯಕ್ರಮ ನಿರೂಪಕರಲ್ಲಿ ಹೋಗಿ ನನಗೆ 2 ನಿಮಿಷ ಅವಕಾಶ ಕೊಡಿ ಅಂತ ಹೇಳಿದೆ. ನನಗೆ 2 ನಿಮಿಷ ಅವಕಾಶ ಕೊಟ್ಟರು. ನನ್ನ ಜೀವನದಲ್ಲಿ ಆ ಕಾಲೇಜಿನಿಂದ ಏನೆಲ್ಲ ನನಗೆ ಸಹಾಯ ಸಹಕಾರ ವಿದ್ಯೆ ಬುದ್ಧಿ ಸಿಕ್ಕಿದೆ, ಅದನ್ನು 2 ನಿಮಿಷದಲ್ಲಿ ಕ್ಯಾಶ್ನವರು ಮಾಡಿದ 1,000 ಸಹಾಯವನ್ನು ಕೂಡ ಅಲ್ಲಿ ಹೇಳಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಒಂದು ದತ್ತಿ ನಿಧಿ ಮಾಡ್ಲಿಕ್ಕೆ ನಾನು ಪ್ರೇರಣೆ ಆದೆ. 1 ಲಕ್ಷದ ದತ್ತಿ ನಿಧಿ ಈಗ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದಲ್ಲಿ ಉಂಟು. ಅದು ಕೂಡ ಅವರು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಕೆಲಸ ನಮ್ಮಿಂದ ಆಗಿದೆ. 1971ರಲ್ಲಿ ಎಕ್ಸ್ಪೋ 70 ಅಂತ ಒಂದು ದೊಡ್ಡ ಗಲಾಟೆ ಆಯ್ತು. ಏನೋ ಎಕ್ಸ್ಪೋ 70 ಮೂಲಕವಾಗಿ ವಿದ್ಯಾರ್ಥಿಗಳನ್ನು ಅದಕ್ಕೆ ಕಳಿಸಿದಂತೆ ಕೆಲವು ಕಾಲೇಜಿಂದ ಅವಕಾಶ ಅದಕ್ಕೆ ಕೊಡ್ಲಿಲ್ಲ ಎಂಬ ದೃಷ್ಟಿಯಿಂದ ಹಲವಾರು ಕಾಲೇಜಿನಲ್ಲಿ ಒಮ್ಮೆಲೆ ಸ್ಟ್ರೈಕ್ ಶುರುವಾಯಿತು. ನಮಗೆ ಗೊತ್ತಿರಲಿಲ್ಲ ಈ ಸ್ಟ್ರೈಕ್ ಯಾಕೆ ಬೇಕಾಗಿ ಮಾಡ್ತಾರೆ, ಎಕ್ಸ್ಪೋ 70 ಏನು ಅಂತ ಯಾವ್ದು ಗೊತ್ತಿಲ್ಲ. ನಮ್ಮ ಎಲ್ಲ ಕ್ಲಾಸಿನಿಂದ ಅದಕ್ಕೆ ನೇರವಾಗಿ ಹೊರಟು ಒಂದು ದೊಡ್ಡ ಆಗದ ಒಂದು ಆಘಾತ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಆಯ್ತು. 144 ಸೆಕ್ಷನ್ ಬಿತ್ತು. ಮತ್ತೆ ಕೆಲವು ವಿದ್ಯಾರ್ಥಿಗಳನ್ನು ಬಂಧಿಸಿದ್ರು. ನಾನು ಕಾಲೇಜ್ ಬಿಟ್ಟು ಮನೆಗೆ ಬರುವವರು. ನಿಜವಾಗಿ ಅವತ್ತು ಕಾಲೇಜಿಂದ ಹೋಗಿದ್ದೆ. ನನ್ನನ್ನು ಕೂಡ ಕರ್ಕೊಂಡು ಹೋದ್ರು. ನನಗೆ ಅದು ಇವಾಗ್ಲೂ ಒಂದು ಮನಸ್ಸಿನಲ್ಲಿ ಬೇಸರ ಇದೆ. ನಮ್ಮನ್ನು ಬಂಧಿಸಿ ಕರ್ಕೊಂಡು ಹೋದ್ರು ಕೂಡ ಕಾರಾಗೃಹಕ್ಕೆ ಹಾಕ್ಲಿಲ್ಲ. ಆ ಕಾಲೇಜಿಗೆ ನಮ್ಮನ್ನು ಒಳ್ಳೆ ರೀತಿಯಿಂದ ಬಿಟ್ಟುಕೊಟ್ಟಿದ್ದಾರೆ. ಅದು ಒಂದು ನೋವು. ಅದನ್ನು ಯಾವ ತರ ಪಶ್ಚಾತ್ತಾಪ ವ್ಯಕ್ತಪಡಿಸೋದೆಂಬ ಭಾವನೆ ನನ್ನಲ್ಲಿ ಇವಾಗ್ಲೂ ಉಂಟು. ವಿದ್ಯಾಸಂಸ್ಥೆಯ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳಿದ್ದೀರಿ. ನೀವು ಸ್ಫೂರ್ತಿಯನ್ನು ಪಡೆದ ವಿಚಾರಗಳ ಬಗ್ಗೆ ತಿಳಿಸಿದ್ದೀರಿ. ಇವತ್ತು ನೀವು ಜೀವನ ಪಯಣದಲ್ಲಿ 75ರ ಸಂವತ್ಸರವನ್ನು ಆಚರಿಸ್ತಾ ಇದ್ದೀರಿ. ಈ ಹಂತದಲ್ಲಿ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಯಾವ ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಿ? ಜೊತೆಗೆ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯ ಔನ್ನತ್ಯಕ್ಕೆ ನಿಮ್ಮ ಅಭಿಲಾಷೆಗಳೇನು ಇದೆ, ಯಾವ ರೀತಿ ನೀವು ಸಹಕರಿಸಬೇಕು ಅಂತ ಮನಸ್ಥಿತಿಯನ್ನು ಹೊಂದಿದ್ದೀರಿ ಎಂಬುದರ ಬಗ್ಗೆ ತಿಳಿಸಬಹುದಾ? ವಿದ್ಯಾರ್ಥಿಗಳಿಗೆ ಕಿವಿ ಮಾತು, ಗುರು ಹಿರಿಯರಿಗೆ ಗೌರವ. ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂತ ಶಿಕ್ಷಕರು ಇರ್ಬೋದು, ಪ್ರಾಧ್ಯಾಪಕರು ಇರ್ಬೋದು, ಅವರು ಪ್ರಾತಸ್ಮರಣೀಯರು. ಬೆಳಿಗ್ಗೆ ಗುರುಭ್ಯೋ ನಮ ಅಂತ ಹೇಳೋ ಮೂಲಕ ಅವರಿಗೆ ಒಂದು ನಮನವನ್ನು ಸಲ್ಲಿಸುವುದು. ಮತ್ತು ನಮಗೆ ವಿದ್ಯೆ ಬುದ್ಧಿ ಕೊಟ್ಟಂತ ಪ್ರಾಥಮಿಕ ಶಾಲೆಯಿಂದ ಹಿಡಿದು ನಮ್ಮ ಕಾಲೇಜು ಜೀವನದ ಹೊರಗೆ ಯಾವ ಶಾಲೆಯಲ್ಲಿ ನಾವು ವಿದ್ಯೆ ಕಲಿತಿದ್ದೇವೆ, ಯಾವ ಗುರುಗಳು ನಮಗೆ ವಿದ್ಯಾಭ್ಯಾಸವನ್ನು ಕಲಿಸಿದ್ದಾರೆ, ಅವರೆಲ್ಲರಿಗೂ ದಿನನಿತ್ಯ ನಾವು ನಮನವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿ ನಾವು ನಮ್ಮ ಕೆಲಸಕ್ಕೆ ತೊಡಗಿಸಿಕೊಂಡ್ರೆ ಒಳ್ಳೇದು ಅಂತೇಳಿ ನನ್ನ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಇತಿಹಾಸದ ಕನ್ನಡಿ ಮನದಾಳದ ಮಾತು ಸಂವಾದ ಸಂಚಿಕೆಯಲ್ಲಿ ಇವತ್ತು ನಮ್ಮ ಜೊತೆ ಕೃಷಿಗಾಗಿಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಅಪೂರ್ವವಾದಂತಹ ಸಾಧನೆಯನ್ನು ಮಾಡಿದ ಶ್ರೀ ಕಡಮಜಲ್ ಸುಭಾಷ್ ರೈ ಅವರು ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಸಂವಾದ ನಡೆಸಿದ್ದಕ್ಕೆ ಇತಿಹಾಸದ ಕನ್ನಡಿ ಮತ್ತು ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸುತ್ತಿದ್ದೇನೆ. 50 ಸಂವತ್ಸರಗಳ ಆ ದಿನಗಳು ಮತ್ತು ಈ ದಿನಗಳು, ನಮ್ಮದು ಆ ದಿನ ಕಾಲೇಜಿನ ಸುದಿನಗಳು ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡ ಈ ದಿನಗಳು, ಇದನ್ನು ತುಲನಾತ್ಮಕವಾಗಿ ನೋಡುವಾಗ ಆ ದಿನಗಳಲ್ಲಿ ಇರುವಂತಹ ವ್ಯವಸ್ಥೆಗಳು ಮತ್ತು ಈ ದಿನಗಳಲ್ಲಿ ಇರುವ ವ್ಯವಸ್ಥೆಗಳಿಗೆ ತುಂಬಾ ವ್ಯತ್ಯಾಸ ಉಂಟು. ಕಾಲೇಜು ಜೀವನದಲ್ಲಿ ಕೂಡ ಹಾಗೆ ನಮಗೆ ಆವತ್ತಿನ ವ್ಯವಸ್ಥೆಗಳು ಮತ್ತು ಈಗ ಕಾಲೇಜಿನಲ್ಲಿ ಸಿಗುವಂತ ಕೆಲವು ವಿಶೇಷವಾದಂಥ ವ್ಯವಸ್ಥೆಗಳಿಗೆ ವ್ಯತ್ಯಾಸ ಉಂಟು. ಆದರೆ ನಮಗೆ ನಮ್ಮ ಜೀವನದಲ್ಲಿ ಆ ದಿನಗಳು ಮುಖ್ಯ. ಈ ದಿನಗಳು ಈ ರೀತಿ ಇರ್ಬೇಕಿದ್ರೆ ಆ ದಿನಗಳು ನಮ್ಗೆ ಮುಖ್ಯ ಅಂತ ಹೇಳಿ ನನ್ನ ಭಾವನೆ. ಅದೇ ರೀತಿ ಕಾಲೇಜಿನ ಬಗ್ಗೆ ನಾವು ಇಟ್ಟುಕೊಂಡಂತ ಗೌರವ ಮತ್ತು ಪ್ರೀತಿ ಆಧಾರಗಳು ನಮ್ಗೆ ಜೀವನಕ್ಕೆ ಸ್ಫೂರ್ತಿಯಾಗಿದೆ. ನಮ್ಮ ಜೀವನೋಲ್ಲಾಸ ಮತ್ತು ಮನೋಲ್ಲಾಸ ಅಂತ ಹೇಳ್ತಾರೆ. ಮನೋಲ್ಲಾಸ ಇದ್ರೆ ಅವನು ಜೀವನೋಲ್ಲಾಸದಲ್ಲಿ ಇರ್ಲಿಕ್ಕೆ ಆಗ್ತದೆ. ಪ್ರತಿನಿತ್ಯ ನಾವು ಮನೋಲ್ಲಾಸವನ್ನು ಉದ್ದೀಪನ ಮಾಡಬೇಕು. ಹಿಂದಿನ ದಿನಗಳನ್ನೆಲ್ಲ ನೆನೆಸಿಕೊಂಡು ಇವತ್ತಿನ ದಿನದ ಬಗ್ಗೆ ಯೋಚನೆಯನ್ನು ಮಾಡುವಂತ
ಕೆಲಸವನ್ನು ನಾವು ಮಾಡಿ ನಮ್ಮ ಸಾರ್ಥಕತೆಯನ್ನ ಸಾಧನೆಯನ್ನ ಮಾಡಬಹುದು. ಕೃಷಿ ಎಂಬ ಶಬ್ದದ ಅರ್ಥ ಸಾಧನೆ. ಕೃಷಿಕೆ ಅಂದ ಸಾಧಕ, ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡುದು. ವೈದ್ಯಕೀಯ ಕೃಷಿ ಇರ್ಬೋದು, ಸಾಹಿತ್ಯ ಕೃಷಿ, ಇದೆಲ್ಲ ಕೃಷಿಯೇ ಮಾಡುದು. ಆದರೆ ಕೃಷಿಕ ಮಾತ್ರ ಕೃಷಿಯಲ್ಲಿ ಕೃಷಿ ಮಾಡ್ಬೇಕು. ಈಗಿನ ವಿದ್ಯಾರ್ಥಿಗಳು ಕೃಷಿಯಲ್ಲಿ ಕೃಷಿ ಮಾಡ್ಬೇಕು, ಅಂದ್ರೆ ಸಾಧನೆಯಲ್ಲಿ ಸಾಧನೆ ಮಾಡ್ಬೇಕು ಎಂಬ ಸಂದೇಶವನ್ನು ಒಬ್ಬ ಕೃಷಿಕನಾಗಿ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇತಿಹಾಸದ ಕನ್ನಡಿ ಎಂಬ ಕಾರ್ಯಕ್ರಮ ಇದು ನಿಜವಾದ ಶ್ಲಾಘನೀಯ ಕಾರ್ಯಕ್ರಮ. ಆ ದಿನಗಳು ಹೇಗಿತ್ತು ಎಂಬುದನ್ನು ನಮ್ಮ ಹಿರಿಯ ವಿದ್ಯಾರ್ಥಿಗಳಿಂದ ತಿಳ್ಕೊಂಡು ಈಗಿನ ಕಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಕಾರ್ಯಕ್ರಮ ಇತಿಹಾಸದ ಕನ್ನಡಿ. ಇತಿಹಾಸ ನಾವು ತಿಳ್ಕೊಳ್ಬೇಕು. ಇತಿಹಾಸ ಯಾವಾಗಲೂ ಮತ್ತೆ ಮರುಕಳಿಸ್ತದೆ. ಆ ಇತಿಹಾಸವನ್ನು ತಿಳ್ಕೊಂಡು ನಮ್ಮ ಜೀವನದ ದಾರಿಯಲ್ಲಿ ಹೋದರೆ ಇಂದಿನ ಮಕ್ಕಳಿಗೆ ಇದು ಪ್ರೇರಣೆ ಆಗ್ತದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಈ ಕಾರ್ಯಕ್ರಮ ಮಾಡಿದಂತ ಆಯೋಜಕರಿಗೆ ವಿಶೇಷವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನ ಮತ್ತು ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ.